ನಮಸ್ಕಾರ ಸ್ನೇಹಿತರೆ, ನಮ್ಮ ಒಂದು ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದ ಒಂದು ಅತ್ಯಂತ ಮುಖ್ಯವಾದ ಹಣಕಾಸು ವಿಷಯದ ಬಗ್ಗೆ ಮಾತಾಡೋಣ. ತುರ್ತು ನಿಧಿ ಅಂದರೆ ಎಮರ್ಜೆನ್ಸಿ ಫಂಡ್. ಬಹುತೇಕ ಜನರು ಹೂಡಿಕೆ, ಷೇರು, ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆದರೆ ತುರ್ತು ನಿಧಿ ಇಲ್ಲದೆ ಹೂಡಿಕೆ ಮಾಡುವುದು ತುಂಬ ಅಪಾಯಕಾರ. ಏನಿದು ತುರ್ತು ನಿಧಿ? ಎಮರ್ಜೆನ್ಸಿ ಫಂಡ್ ಅಂದರೆ ಏನು? ಈ ವಿಡಿಯೋ ಮುಗಿಯೋಷ್ಟರೊಳಗೆ ನಿಮಗೆ ತುರ್ತು ನಿಧಿ ಎಂದರೇನು, ಅದು ಏಕೆ ಇಂಪಾರ್ಟೆನ್ಸ್, ಏನಕ್ಕೆ ಅದು ಇಂಪಾರ್ಟೆನ್ಸ್, ಮತ್ತು ಅದರಲ್ಲಿ ಎಷ್ಟು ಅಮೌಂಟ್ ಇರಬೇಕು, ಅದಾದಮೇಲೆ ಅದನ್ನು ಎಲ್ಲಿ ನಾವು ಸೇವ್ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು ಅಥವಾ ಎಲ್ಲಿ ಸೇವ್ ಮಾಡಬೇಕು, ಅದನ್ನು ಹೇಗೆ ನಿರ್ಮಿಸಬೇಕು, ಎಮರ್ಜೆನ್ಸಿ ಫಂಡ್ ಹೇಗೆ ಕ್ರಿಯೇಟ್ ಮಾಡಬೇಕು, ಎಲ್ಲವನ್ನು ಸಹ ಸ್ಪಷ್ಟವಾಗಿ ತಿಳ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ವಿಡಿಯೋನಲ್ಲಿ ಹೋಗೋದಕ್ಕೂ ಮೊದಲು ನಿಮಗೊಂದು ಇಂಪಾರ್ಟೆಂಟ್ ನ್ಯೂಸ್ನ ತಿಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಯಾರಿಗಾದರೂ ಶೇರ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ನಿಮ್ಮ ಒಂದು ಅಮೌಂಟ್ನ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದರ ಬಗ್ಗೆ ಯಾವುದೇ ರೀತಿ ನಾಲೆಜ್ ಇಲ್ಲ, ಅದರ ಬಗ್ಗೆ ಸಂಪೂರ್ಣವಾಗಿ ನಾಲೆಜ್ ಪಡ್ಕೋಬೇಕು ಅಂತ ಆಸಕ್ತಿ ಇದ್ದರೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿ ನೀವೊಂದು ಫ್ರೀ ವೆಬಿನಾರ್ ಇರುತ್ತೆ, ಅದನ್ನು ಜಾಯಿನ್ ಮಾಡ್ಬೋದು, ಫ್ರೀ ವೆಬಿನಾರ್ನ ಅಟೆಂಡ್ ಮಾಡ್ಬೋದು. ಅಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾರೆ ಶೇರ್ ಮಾರ್ಕೆಟ್ ಬಗ್ಗೆ, ಯಾವ ರೀತಿ ಆ ಒಂದು ಕಮ್ಯುನಿಟಿನಲ್ಲಿ ಯಾವ ರೀತಿ ರಿಟರ್ನ್ಸ್ನ ಗಳಿಸಿದ್ದಾರೆ ಎಲ್ಲ. ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, ಗೋಲ್ಡ್ ಆ್ಯಂಡ್ ಸಿಲ್ವರ್. ನಿಮ್ಮ ಒಂದು ಫೈನಾನ್ಷಿಯಲ್ ಫ್ರೀಡಮ್ನ ಪಡ್ಕೋಬೇಕಂದ್ರೆ, ಫೈನಾನ್ಷಿಯಲಿ ಪ್ಲ್ಯಾನಿಂಗ್ನ ಮಾಡಬೇಕಂದ್ರೆ ಈ ಒಂದು ಕಮ್ಯುನಿಟಿನಲ್ಲಿ ನಿಮಗೆ ತುಂಬ ಈಸಿಯಾಗಿ ತಿಳಿಸ್ಕೊಡ್ತಾರೆ. ನಿಮ್ಗೆ ಯಾವುದೇ ರೀತಿ ಆಸಕ್ತಿ ಇದ್ದರೆ ನೀವು ಒಂದು ಕೋರ್ಸ್ನ ತಗೋಬಹುದು. ನಮ್ಮ ವಿಡಿಯೋನಲ್ಲಿ ತಿಳಿಸ್ದಂಗೆ ಎಮರ್ಜೆನ್ಸಿ ಫಂಡ್ ಎಂದರೇನು ಅಂದರೆ, ಆಕಸ್ಮಿಕವಾಗಿ ಬರುವ ಸಮಸ್ಯೆಗಳಿಗೆ, ಅಂದರೆ ಲೈಫ್ ಈಸ್ ಅನ್ಪ್ರಿಡಿಕ್ಟಬಲ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್. ನಮ್ಮ ಜೀವನದಲ್ಲಿ ಸಮ್ಟೈಮ್ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋದೇ ಒಂದು ಸಮಸ್ಯೆ ಬರುತ್ತೆ. ಅದು ಕಾಮನ್ ಲೈಫ್ ಅಂದ್ರೇ. ಎಮರ್ಜೆನ್ಸಿ ಸಮಸ್ಯೆ ಯಾವ ರೀತಿ ಅಂದರೆ, ಒಂದು ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ ಸಡನ್ನಾಗಿ ಮನೆಯಲ್ಲಿ ಯಾರಿಗಾದ್ರೂ ತೊಂದರೆ ಆಗೋದಿರ್ಬೋದು, ಅಥವಾ ಒಂದು ಫೈನಾನ್ಷಿಯಲಿ ಯಾರೋ ಸಡನ್ನಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ರೀತಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಫೈನಾನ್ಷಿಯಲಿ ಏನಾದರೂ ಸಿಚುವೇಶನ್ ಬರೋದು, ಈ ರೀತಿಯೆಲ್ಲ ಒಂದು ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ಅಥವಾ ನಮ್ಮ ಒಂದು ಜಾಬ್ನ ಕಳ್ಕೊಳ್ಳೋದಿರ್ಬೋದು, ಈ ರೀತಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಪರಿಸ್ಥಿತಿ ಬಂದಾಗ ನಮಗೆ ಯೂಸ್ಫುಲ್ ಆಗೋ ಥರ ಒಂದು ಅಮೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಕರಿತೀವಿ. ಈ ಒಂದು ಎಮರ್ಜೆನ್ಸಿ ಫಂಡ್ ಅಂದರೆ ಈ ಒಂದು ಎಮರ್ಜೆನ್ಸಿ ಸಿಚುವೇಶನ್ಗೆ ಯೂಸ್ ಆಗುತ್ತೆ. ಅದಾದಮೇಲೆ ಈ ರೀತಿ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಬಂದಾಗ ನಾವು ಯಾವುದೇ ರೀತಿ ಸಾಲ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಆಲ್ರೆಡಿ ಈ ರೀತಿ ಒಂದು ಎಮರ್ಜೆನ್ಸಿನ ನಾವು ಎಕ್ಸ್ಪೆಕ್ಟ್ ಮಾಡಿ ಅಥವಾ ಬರ್ಬೋದೇನೋ ಅಂತ ಒಂದು ಫ್ಯೂಚರಲ್ಲಿ ನಾವು ಸ್ವಲ್ಪ ಅಮೌಂಟ್ನ ಕುಡಿಕಿರೋದ್ರಿಂದ, ಸೇವ್ ಮಾಡಿರೋದ್ರಿಂದ ನಾವು ಯಾವುದೇ ರೀತಿ ಸಾಲ ಮಾಡಬೇಕಾದ ಅವಶ್ಯಕತೆ ಬರೋದಿಲ್ಲ. ನೆಕ್ಸ್ಟ್ ಅದಾದಮೇಲೆ ನಮ್ಮ ಹೂಡಿಕೆನ ನಾವು ವಿಡ್ರಾ ಮಾಡೋ ಥರ ಪರಿಸ್ಥಿತಿ ಬರೋದಿಲ್ಲ. ಅಂದರೆ ನಾವು ಸಮ್ ಅಮೌಂಟ್ನ ಎಲ್ಲಾದರೂ ಹೂಡಿಕೆ ಮಾಡಿರ್ತೀವ ಲಾಂಗ್ ಟರ್ಮ್ಗೆ, ಅಥವಾ ಮನೆ ಕಟ್ಟೋಕ್ಕಿರ್ಬೋದು, ಅಥವಾ ಮಕ್ಕಳ ಎಜುಕೇಷನ್, ನಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್, ಯಾವುದೋ ಒಂದು ಹೂಡಿಕೆ ಮಾಡ್ತಾ ಇರ್ತೀವಿ ಸ್ವಲ್ಪ ಅಮೌಂಟ್ನ. ಈ ರೀತಿ ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಆ ಒಂದು ಹೂಡಿಕೆನ ಕ್ವಿಟ್ ಮಾಡಿ, ಆ ಹೂಡಿಕೆನ ಅಲ್ಲಿಗೆ ನಿಲ್ಲಿಸಿ ನಾವು ಅಮೌಂಟ್ ತೆಗಿಯೋ ಪರಿಸ್ಥಿತಿ ಬರೋದಿಲ್ಲ. ಇದರಿಂದ ನಮಗೆ ಎಮರ್ಜೆನ್ಸಿ ಫಂಡ್ ಮುಖ್ಯ ಅಗತ್ಯ. ಎಮರ್ಜೆನ್ಸಿ ಅಂದರೆ ಏನೇನು ಬರುತ್ತೆ? ಎಕ್ಸಾಂಪಲ್ ಇರ್ಬೋದು, ನಮ್ಮ ಜಾಬ್ ಕಳ್ಕೊಳ್ಳೋದು, ಅಥವಾ ಒಂದು ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ ಮನೆ ಏನಾದರೂ ಅನ್ಎಕ್ಸ್ಪೆಕ್ಟೆಡಾಗಿ ಏನಾದರೂ ಮನೆ ಒಂದು ಕೆಲಸ ಇರ್ಬೋದು, ಅಥವಾ ಕುಟುಂಬದ ಯಾವುದಾದ್ರೂ ಒಂದು ಫೈನಾನ್ಷಿಯಲಿ ಎಮರ್ಜೆನ್ಸಿ ಇರ್ಬೋದು, ಸಿಚುವೇಶನ್ ಬರೋದು, ಅಥವಾ ನಮ್ಮ ಬರ್ತಕ್ಕಂಥ ಒಂದು ಆದಾಯದಲ್ಲಿ ಇನ್ಕಮಲ್ಲಿ ಕಡಿಮೆ ಆಗೋದು, ಈ ರೀತಿ ಎಲ್ಲ ಒಂದು ಪರಿಸ್ಥಿತಿಗಳಿಗೆ ನಾವು ಎಮರ್ಜೆನ್ಸಿ ಅಂತ ಕರಿತೀವಿ. ಈ ಒಂದು ಸಮಯದಲ್ಲಿ ಕೈಯಲ್ಲಿ ಹಣ ಇಲ್ಲದೆ ಇದ್ದರೆ ಏನು ಮಾಡ್ತೀವಿ ಅಂದರೆ, ಆ ರೀತಿ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ನಾವು ಯಾವುದೇ ರೀತಿ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿಲ್ಲ ಅಂದ್ಕೊಳ್ಳಿ, ನಮ್ಮ ಹತ್ರ ಹಣ ಇಲ್ಲ ಅಂದ್ಕೊಳ್ಳಿ, ಆವಾಗ ನಾವು ಏನು ಮಾಡ್ತೀವಿ? ಅಬ್ಸಲ್ಯೂಟ್ಲಿ ನಾವು ಸಾಲಾಗೆ ಹೋಗ್ತೀವಿ. ಫಸ್ಟು ಎಲ್ಲರ ಮೈಂಡು ಅದೇ, ಸಾಲ ಮಾಡೋದಕ್ಕೆ ರೆಡಿ ಮಾಡ್ತೀವಿ. ಇಲ್ಲಾಂದರೆ ಕ್ರೆಡಿಟ್ ಕಾರ್ಡ್ ಮೇಲೆ ಲೋನ್ ತಗೊಳ್ಳೋದಕ್ಕೆ ರೆಡಿ ಮಾಡ್ತೀವಿ. ಇಲ್ಲಾಂದರೆ ನಾವೆಲ್ಲಾದರೂ ಅಮೌಂಟ್ನ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಒಂದು ಅಮೌಂಟ್ನ ತೆಗಿಯೋದಕ್ಕೆ ಶುರು ಮಾಡ್ತೀವಿ. ಈ ಎಲ್ಲನೂ ಸಹ ಸಮಸ್ಯೆ. ತುರ್ತು ನಿಧಿ ಏಕೆ ಅಗತ್ಯ ಅಂದರೆ, ಎಮರ್ಜೆನ್ಸಿ ಫಂಡ್ ಏನಕ್ಕೆ ಒಂದು ಇಂಪಾರ್ಟೆಂಟ್ ಅಂದರೆ, ನಮ್ಮ ಒಂದು ಮನಸ್ಸಿಗೆ ಶಾಂತಿ, ಅಂದರೆ ಪೀಸ್ಫುಲ್ ಮೈಂಡ್ ಇರುತ್ತೆ. ಯಾವ ರೀತಿ ಎಮರ್ಜೆನ್ಸಿ ಸಿಚುವೇಶನ್ ಬಂದರೂ ಲೈಫ್ನಲ್ಲಿ ಫೇಸ್ ಮಾಡ್ಬೋದು ಫೈನಾನ್ಷಿಯಲಿ ಅನ್ನೋ ಒಂದು ಪೀಸ್ಫುಲ್ ಮೈಂಡ್ ಇರುತ್ತೆ. ಅದಾದಮೇಲೆ ಹಣಕಾಸು ತುರ್ತು ಸಮಯದಲ್ಲಿ ಒತ್ತಡ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಆ ರೀತಿ ಒಂದು ಫೈನಾನ್ಷಿಯಲಿ ಎಮರ್ಜೆನ್ಸಿ ಆದಾಗ ಆಟೋಮೆಟಿಕ್ಕಾಗಿ ನಮ್ಮ ಮೇಲೆ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೆ ನಮ್ಮ ಒಂದು ಮೈಂಡ್ನಲ್ಲಿ. ಈ ಒಂದು ಎಮರ್ಜೆನ್ಸಿ ಫಂಡ್ ಇದ್ದರೆ ಆ ರೀತಿ ಒಂದು ಸ್ಟ್ರೆಸ್ ಇರ್ಬೋದು, ಒಂದು ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲದೆ ಇರ್ಬೋದು, ನಮಗೆ ಒಂದು ಭಯ ಸಹ ಕಡಿಮೆ ಇರುತ್ತೆ. ಮತ್ತು ಸಾಲ ತಪ್ಪಿಸಲು
ಸೆಕೆಂಡ್ ಒನ್ ಅಂದರೆ ನಾವು ಯಾವುದೇ ರೀತಿ ಸಾಲ ತಗೊಳ್ಬೇಕಾದ ಅವಶ್ಯಕತೆ ಬರೋದಿಲ್ಲ. ಎಮರ್ಜೆನ್ಸಿ ಫಂಡ್ ಇದ್ದರೆ ನಾವು ಎಮರ್ಜೆನ್ಸಿ ಫಂಡ್ ಇಲ್ಲದೇ ಇದ್ದರೆ ಸಡನ್ನಾಗಿ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಬಂದು ಏನಾದರೂ ಒಂದು ಎಮರ್ಜೆನ್ಸಿ ಅಂದರೆ ತಕ್ಷಣ ನಮ್ಗೆ ಮೊದಲು ಆಯ್ಕೆ ಆಗೋದು ಸಾಲ. ಈ ಒಂದು ಸಾಲದಿಂದ ಈ ಒಂದು ಎಮರ್ಜೆನ್ಸಿ ಫಂಡ್ ನಮ್ಮನ್ನು ಕಾಪಾಡುತ್ತೆ. ಅದಾದಮೇಲೆ ಹೂಡಿಕೆ ರಕ್ಷಣೆ ಅಂದರೆ ಇವಾಗ ಸಪೋಸ್ ನಾವು ಒಂದು ಸ್ವಲ್ಪ ಅಮೌಂಟ್ನ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ನಾವು ಯಾವುದೇ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿರೋಲ್ಲ, ಅದನ್ನೇ ನಾವು ಹೂಡಿಕೆ ಅಂತ ತಿಳ್ಕೊಂಡು ಎಮರ್ಜೆನ್ಸಿ ಫಂಡ್ ಆಗುತ್ತೆ ಇದು ಅಂದ್ಕೊಂಡು ತಿಳ್ಕೊಂಡು ಹೂಡಿಕೆ ಮಾಡ್ತಾ ಇರ್ತೀವಿ ಮಂತ್ಲಿ ಸ್ವಲ್ಪ. ಇನ್ ಕೇಸ್ ಶೇರ್ ಮಾರ್ಕೆಟೇ ಆ ಒಂದು ಸಮಯದಲ್ಲಿ ಕೆಳಗಿರ್ತ ಅಂದ್ಕೊಳ್ಳಿ, ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಒಂದು ಅಮೌಂಟ್ ಏನಿರುತ್ತಲ್ವ ಅದು ಲಾಸಲ್ಲಿ ಇರುತ್ತೆ. ಆ ಒಂದು ಟೈಮಲ್ಲಿ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಆಯಿತಂದರೆ ಆ ಒಂದು ನಿಮ್ಮ ಒಂದು ಅಮೌಂಟ್ ಶೇರ್ಸ್ ಏನಿರ್ತಲ್ವ ಅದನ್ನು ಲಾಸಲ್ಲಿ ಸೆಲ್ ಮಾಡಿ ನೀವು ಅಮೌಂಟ್ನ ತೊಗೋಬೇಕಾಗುತ್ತೆ. ಅಲ್ಲೂ ಸಹ ನಿಮಗೆ ಲಾಸ್ ಆಗುತ್ತೆ. ತುರ್ತು ನಿಧಿ ನಿಮ್ಮ ಹೂಡಿಕೆಯನ್ನು ಕಾಪಾಡುತ್ತೆ. ಅದರಿಂದ ಎಮರ್ಜೆನ್ಸಿ ಫಂಡ್ ಯು ಮಸ್ಟ್ ಕ್ರಿಯೇಟ್ ಫಸ್ಟ್. ನೆಕ್ಸ್ಟ್, ತುರ್ತು ನಿಧಿ ಎಮರ್ಜೆನ್ಸಿ ಫಂಡ್ ಎಷ್ಟಿರಬೇಕು ಅಂದರೆ ಒಂದು ಕಾಮನ್ ರೂಲ್ ಇದೆ. ಏನಂದರೆ 3 to 6 months ನಿಮ್ಮ ಒಂದು ತಿಂಗಳ ಖರ್ಚು 3 to 6 months ಹಣ. ಉದಾಹರಣೆಗೆ ನಿಮ್ಮ ತಿಂಗಳಿಗೆ ನಿಮ್ಮ ಮನೆ ಖರ್ಚು ಎಲ್ಲ ನಿಮ್ಮ ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ, ಬಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಿಮ್ಮ ಮನೆ ಖರ್ಚು ಎಲ್ಲ ಸೇರಿ ಒಂದು 15,000 ಅಂತ ತಿಳ್ಕೊಳ್ಳಿ. 3 ತಿಂಗಳಿಗಂದರೆ 45,000 ನೀವು ಎಮರ್ಜೆನ್ಸಿ ಫಂಡಾಗಿ ಸಪ್ರೇಟಾಗಿ ಇಡಬೇಕು ಸೇವ್ ಮಾಡಿ. ಇಲ್ಲ 6 ತಿಂಗಳಿಗೆ ಇಡ್ತಾ ಇದ್ದೀರಾ ಅಂದರೆ 90,000. ದೊಡ್ಡ ಫೈನಾನ್ಷಿಯಲ್ ಒಂದು ಅಡ್ವೈಸರ್ಸ್ ಎಲ್ಲ ಏನು ಹೇಳ್ತಾರೆ ಗೊತ್ತಾ, ಅಪ್ ಟು 1 year ತನಕ ನೀವು ಎಮರ್ಜೆನ್ಸಿ ಫಂಡ್ನ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತಾರೆ. 1 year ನಮ್ಗೆ ಏನೇ ಒಂದು ಫೈನಾನ್ಷಿಯಲಿ ಇದಾದ್ರೂ ನಮ್ಮ ಒಂದು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕಂದ್ರೆ 1 year ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಬೇಕಂತಾರೆ. ಅಟ್ಲೀಸ್ಟ್ ನಾವು 3 ರಿಂದ 6 ತಿಂಗಳವರೆಗೇನಾದರೂ ಎಮರ್ಜೆನ್ಸಿ ಫಂಡ್ನ ತಪ್ಪದೇ ಕ್ರಿಯೇಟ್ ಮಾಡಬೇಕು. ಕನಿಷ್ಠ 45,000 ರಿಂದ 90,000 ಎಮರ್ಜೆನ್ಸಿ ಫಂಡ್ ನಿಮ್ಮಲ್ಲಿ ಇರಬೇಕು 3 to 6 months. ಇದು ಯಾರಿಗೆಲ್ಲ ಇರಬೇಕು ಅಂದರೆ, ಯಾರು ಹೆಚ್ಚಾಗಿ ಒಂದು ಎಮರ್ಜೆನ್ಸಿ ಫಂಡ್ನ ಕ್ರಿಯೇಟ್ ಮಾಡಬೇಕಂದ್ರೆ ಸಣ್ಣ ಉದ್ಯೋಗ ಮಾಡ್ತಕ್ಕಂಥದ್ದು, ಮಂತ್ಲಿ ಇನ್ಕಮ್ ಇರ್ತಕ್ಕಂಥ ಒಂದು ಎಂಪ್ಲಾಯೀಸ್ ಇರ್ಬೋದು, ಸೆಲ್ಫ್ ಎಂಪ್ಲಾಯೀಸ್ ಇರ್ಬೋದು, ಈ ರೀತಿ ಎಲ್ಲ ಒಂದು ಫ್ರೀಲ್ಯಾನ್ಸ್ ಎಲ್ಲ ಮಾಡ್ತಾರಲ್ವ, ಆ ರೀತಿ ಎಲ್ಲ ಒಂದು ಸಂಪಾದನೆ ಇರ್ತಕ್ಕಂಥವ್ರು ಎಮರ್ಜೆನ್ಸಿ ಫಂಡ್ನ ಕ್ರಿಯೇಟ್ ಮಾಡಲೇಬೇಕಾಗುತ್ತೆ. ಈ ಒಂದು ಎಮರ್ಜೆನ್ಸಿ ಫಂಡ್ನ ಎಲ್ಲಿ ಇಡಬೇಕು, ನೀವು ಎಲ್ಲಿ ಇಟ್ಕೋಬೇಕು? ಶೇರ್ ಮಾರ್ಕೆಟ್ ಅಂತೂ ಬೇಡ. ಅಂದರೆ ಶೇರ್ ಮಾರ್ಕೆಟಲ್ಲಿ ಎಮರ್ಜೆನ್ಸಿ ಫಂಡ್ನ ತೊಗೊಂಡೋಗಿ ದಯಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಶೇರ್ ಮಾರ್ಕೆಟ್ ಯಾವತ್ತಿನೂ ಲಾಂಗ್ ಟರ್ಮ್ ಹೂಡಿಕೆಯಾಗಿರುತ್ತೆ. ಅದರಿಂದ ನಿಮಗೆ ಏನಾದರೂ ಎಮರ್ಜೆನ್ಸಿ ಆದರೆ ತಕ್ಷಣ ನೀವು ಅಮೌಂಟ್ ತೊಗೊಳೋದಕ್ಕಾಗೋದಿಲ್ಲ. ಎಮರ್ಜೆನ್ಸಿ ಫಂಡ್ನ ನೀವು ಶೇರ್ ಮಾರ್ಕೆಟನ್ನು ಇಡಬಾರ್ದು. ಅದಾದಮೇಲೆ ಲಾಂಗ್ ಟರ್ಮ್ ಹೂಡಿಕೆ ಬೇಡ. ಅಂದರೆ ಈ ಒಂದು ಎಮರ್ಜೆನ್ಸಿ ಫಂಡ್ ತೊಗೊಂಡೋಗಿ ನಾನೆಲ್ಲ ಒಂದು 5 ವರ್ಷಕ್ಕೆ 10 ವರ್ಷಕ್ಕೆ ಫಿಕ್ಸೆಡ್ ಮಾಡ್ತೀನಿ ಅಂತ ಹಾಕಬೇಡಿ. ಅದನ್ನು ಸಹ ತಪ್ಪು. ನೀವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಎಲ್ಲಿ ಇಡಬೇಕಂದ್ರೆ ಲಿಕ್ವಿಡ್ ಫಂಡ್, ಅಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಲಿಕ್ವಿಡ್ ಫಂಡ್ ಇರುತ್ತೆ. ನಿಮ್ಮ ಒಂದು ಅಮೌಂಟ್ ಅಲ್ಲಿ ಸೇಫ್ ಆಗಿರುತ್ತೆ. ಅಲ್ಲಿ ರಿಟರ್ನ್ಸ್ ಅಪ್ ಟು 6 to 7% ಬರ್ಬೋದು ಪರ್ ಆ್ಯನಮ್ ಅಷ್ಟೇ, ಫಿಕ್ಸ್ಡ್ ಡೆಪಾಸಿಟ್ ಥರ. ಬಟ್ ನಿಮ್ಮ ಅಮೌಂಟ್ ಸೇಫ್ ಇರುತ್ತೆ. ನಿಮ್ಗೆ ಯಾವಾಗ ಬೇಕೋ ಆವಾಗ ವಿಡ್ರಾ ಮಾಡ್ಬೋದು, ಲಿಕ್ವಿಡ್ ಫಂಡಲ್ಲಿ ಇಡ್ಬೋದು. ಇಲ್ಲಾಂದರೆ ಬ್ಯಾಂಕ್ ಉಳಿತಾಯ ಖಾತೆ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಸೇವಿಂಗ್ಸ್ ಅಕೌಂಟಲ್ಲೂ ಕೂಡ ನೀವು ಇಡ್ಬೋದು ಅಮೌಂಟ್ನ. ಇದಕ್ಕೆ ಇನ್ನೊಂದೇನೆಂದರೆ, ಈ ಒಂದು ಲಿಕ್ವಿಡ್ ಫಂಡ್ನ ಅಮೌಂಟ್ನ ನೀವು ಇಡೋವಾಗ ನೀವು ಯಾವತ್ತೂ 2 ಟಾಪ್ ವಿಷಯನ ನೀವು ತಿಳ್ಕೋಬೇಕು. ಏನಂದರೆ, ನಿಮ್ಗೆ ಏನೇ ಎಮರ್ಜೆನ್ಸಿ ಆದರೂ ಹಣ ನೀವು ಸುಲಭವಾಗಿ ವಿಡ್ರಾ ಮಾಡೋಕ್ಕಾಗಬೇಕು. ಆ ರೀತಿ ಒಂದು ಇನ್ಸ್ಟ್ರೂಮೆಂಟಲ್ಲಿ ನೀವು ಅಮೌಂಟ್ ಇಡಬೇಕು. ಅದಾದಮೇಲೆ ಅಲ್ಲಿ ಅಪಾಯ ಕಡಿಮೆ ಇರಬೇಕು, ಅಂದರೆ ರಿಸ್ಕ್ ಕಡಿಮೆ ಇರಬೇಕು. ಇವಾಗ ನೀವು ಶೇರ್ ಮಾರ್ಕೆಟಲ್ಲಿ ಇಲ್ವಾ ಮ್ಯೂಚುವಲ್ ಫಂಡ್, ಈಕ್ವಿಟಿ ಫಂಡ್ಸ್ ಆ ರೀತಿ ಇದರಲ್ಲೆಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, ಈಕ್ವಿಟಿ ಫಂಡ್ಸ್ ಬಂದುಬಿಟ್ಟು ಅಪ್ ಆ್ಯಂಡ್ ಡೌನ್ ಇರುತ್ತೆ ರಿಟರ್ನ್ಸ್. ಅದು ಯಾವತ್ತೂ ಸ್ಟೇಬಲ್ ಇರೋದಿಲ್ಲ. ಆದ್ದರಿಂದ ನೀವು ಅಲ್ಲೆಲ್ಲ ಹೂಡಿಕೆ ಮಾಡೋಕ್ಕೆ ಹೋಗ್ಬಾರ್ದು, ಇನ್ವೆಸ್ಟ್ಮೆಂಟ್ ಇಡಕ್ಕೆ ಹೋಗ್ಬಾರ್ದು. ಎಮರ್ಜೆನ್ಸಿ ಫಂಡ್ ಯಾವತ್ತಿದ್ರೂ ಲಿಕ್ವಿಡ್ ಫಂಡ್ ಅಥವಾ ಬ್ಯಾಂಕ್ ಒಂದು ಸೇವಿಂಗ್ಸ್ ಅಕೌಂಟ್ ಈಸಿ ಇರುತ್ತೆ. ನೆಕ್ಸ್ಟ್, ತುರ್ತು ನಿಧಿ ಹೇಗೆ ನಿರ್ಮಿಸಬೇಕು, ಯಾವ ರೀತಿ ಈ ಒಂದು ಎಮರ್ಜೆನ್ಸಿ ಫಂಡ್ನ ಕ್ರಿಯೇಟ್ ಮಾಡಬೇಕಂದ್ರೆ, ಚಿಕ್ಕ ಮೊತ್ತದಿಂದನೇ ಆರಂಭಿಸಿ. ನೀವು ಒಂದೇ ಸಲ 3 ತಿಂಗಳಿಗಾಗೋದು 6 ತಿಂಗಳಿಗಾಗೋದು ಒಂದೇ ಸಲ ಇಡಬೇಕಂತೇನಿಲ್ಲ. ಚಿಕ್ಕ ಅಮೌಂಟಿಂದ ಸ್ಟಾರ್ಟ್ ಮಾಡಿ. 500 rupees ಅಲ್ವಾ, 1000 rupees ಈ ರೀತಿ ಮಂತ್ಲಿ ಈ ರೀತಿ ಸೇವ್ ಮಾಡ್ಕೊಳ್ತಾ ಒಂದು ಎಮರ್ಜೆನ್ಸಿ ಫಂಡಿಗೆ ಅಂತ ಕ್ರಿಯೇಟ್ ಮಾಡ್ತಾ ಹೋಗಿ. ಪ್ರತಿ ತಿಂಗಳು ನೀವು ಸಂಬಳ ಬಂದಿದ್ದ ತಕ್ಷಣ ಫಸ್ಟು ನಿಮ್ಮ ಒಂದು ಅಮೌಂಟಲ್ಲಿ ಸ್ಯಾಲ್ರಿನಲ್ಲಿ 1,000, 1,500, 2,000 ಅಪ್ ಟು ನಿಮ್ಮ ಒಂದು ಸ್ಯಾಲ್ರಿ ಮೇಲೆ ಡಿಪೆಂಡ್, ನಿಮ್ಮ ಒಂದು ರಿಸ್ಕ್ ಕ್ಯಾಪಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಫಸ್ಟ್ ನೀವು ಎಮರ್ಜೆನ್ಸಿ ಫಂಡಲ್ಲಿ ಹೂಡಿಕೆ ಮಾಡಿ, ಅಂದರೆ ಎಮರ್ಜೆನ್ಸಿ ಫಂಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಸೇವ್ ಮಾಡಿ. ಅದಾದಮೇಲೆ ನೀವು ಖರ್ಚನ್ನ ಮಾಡಬೇಕು. ಅದಾದಮೇಲೆ ನಿಮಗೆ ಹೆಚ್ಚು ಬೋನಸ್ ಏನೋ ಸಿಕ್ತು ಅಥವಾ ಯಾರಾದರೂ ಗಿಫ್ಟಾಗಿ ಸ್ವಲ್ಪ ಅಮೌಂಟ್ ಕೊಟ್ಟರು, ಈ ರೀತಿ ಏನೇ ಒಂದು ಬೋನಸ್ಸು ಅಥವಾ ಗಿಫ್ಟ್ ಅಮೌಂಟ್ ಯಾವುದೇ ಬಂದರೂ ಅದನ್ನು ಫಸ್ಟ್ ನೀವು ಎಮರ್ಜೆನ್ಸಿ ಫಂಡ್ಗೆ ಸೇರಿಸಿ. ಎಮರ್ಜೆನ್ಸಿ ಫಂಡ್ ಫಸ್ಟ್ ಕ್ರಿಯೇಟ್ ಮಾಡಿ.
ಗುರಿ ತಲುಪಿದ ಮೇಲೆ ನಿಲ್ಲಿಸಿ. ಅಂದರೆ ನೀವು ಅಪ್ ಟು 3 to 6 months ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿದ್ದೀರಾ, ಫಿನಿಷ್ ಆಯಿತು ಅಂದರೆ ಅಲ್ಲಿಗೆ ಒಂದು ಅಮೌಂಟ್ನ ನಿಲ್ಲಿಸಿ, ಮತ್ತೆ ಅದರಲ್ಲಿ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಹೆಚ್ಚು ಅಮೌಂಟ್ ಕೂಡ ನಮಗೆ ಸೇವಿಂಗ್ಸ್ ಅಕೌಂಟಲ್ಲಿ ಇರಬಾರ್ದು. ಯಾಕಂದರೆ ನಮ್ಮ ಅಮೌಂಟ್ ನಮಗಾಗಿ ಕೆಲಸ ಮಾಡಬೇಕಂತ ನಾನು ಇವತ್ತು ಹೇಳ್ತೀನಿ. ಅಪ್ ಟು 3 to 6 months ಈಸ್ ಓಕೆ ಎಮರ್ಜೆನ್ಸಿ ಫಂಡ್. ಅದಾದಮೇಲೆ ನೀವು ಸ್ಟಾಪ್ ಮಾಡಿ ಆ ಒಂದು ಅಮೌಂಟ್ನ ನೀವು ಬೇರೆ ಕಡೆ ಹೂಡಿಕೆ ಮಾಡೋದಕ್ಕೆ ಹೂಡಿಕೆ ಮೇಲೆ ಗಮನ ಕೊಡಿ. ಈ ಒಂದು ಎಮರ್ಜೆನ್ಸಿ ಫಂಡಲ್ಲಿ ನಾವು ಮಾಡುವಂಥ ಕಾಮನ್ ಮಿಸ್ಟೇಕ್ಸ್ ಏನಂದರೆ, ನನಗೇನು ಆಗಲ್ಲ ಅನ್ನೋ ಯೋಚನೆ. ತುಂಬ ಜನ ನಿಮ್ಮಂಥವ್ರು ಮಿಡ್ಲ್ ಕ್ಲಾಸ್ ಪೀಪಲ್ ಆಲ್ಮೋಸ್ಟ್ ನಾವು ಆ ರೀತಿಯೇ ಥಿಂಕ್ ಮಾಡ್ತೀವಿ. ಚೆನ್ನಾಗಿದ್ದೀನಿ, ಇನ್ನು ಎಂಗೇಜ್, ನನಗೆ 25 ಇದ್ದೀನಿ, ನನಗೇನಾಗುತ್ತೆ, ನನಗೆ ಯಾವುದೇ ಹೆಲ್ತ್ ಇಶ್ಯೂಸ್ ಬರಲ್ಲ, ಅಥವಾ ಮನೇಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಹಂಗೇನಾದರೂ ಆದರೆ ಅವರು ಸಂಪಾದನೆ ಮಾಡ್ತಾರೆ, ಅಪ್ಪ ಸಂಪಾದನೆ ಮಾಡ್ತಾರೆ, ಎಲ್ಲ ಹೇಳ್ತಾ ಇರ್ತೀವಿ. ನನಗೇನು ಆಗಲ್ಲ ಅನ್ನೋ ಒಂದು ಮೈಂಡನ್ನ ಬಿಟ್ಬಿಡಿ. ಕ್ರೆಡಿಟ್ ಕಾರ್ಡ್ ಇದೊಂದು ಎಮರ್ಜೆನ್ಸಿ ಫಂಡ್ ಥರ ಕೆಲಸ ಮಾಡ್ತೀವಿ ಬಿಡು. ಏನಾದರೂ ಹಂಗಾಯ್ತು ಅಂದರೆ ಕ್ರೆಡಿಟ್ ಕಾರ್ಡ್ ಲೋನ್ ತಗೊಳ್ಳೋಣ, ಇದು ಒಂದು ಸೆಕೆಂಡ್ ತಪ್ಪು ನಂಬಿಕೆ. ಕ್ರೆಡಿಟ್ ಕಾರ್ಡ್ ಲೋನಲ್ಲಿ ಬಡ್ಡಿ ಜಾಸ್ತಿ ಇರುತ್ತೆ. ಯಾಕೆ ನಾವು ಬಡ್ಡಿ ಕಟ್ಟಿ ಲೋನ್ ತಗೋಬೇಕು ಹೇಳಿ? ನಾವೇ ಒಂದು ಫಂಡ್ನ ಕ್ರಿಯೇಟ್ ಮಾಡಿದರೆ ಈಸಿ ಇರುತ್ತಲ್ವ. ಅದಾದಮೇಲೆ ತುರ್ತು ನಿಧಿ ಅಂತ ಹೂಡಿಕೆ ಅಂತ ಬಳಸೋದು. ತುರ್ತು ನಿಧಿಯನ್ನು ಒಂದು 3 to 6 months ಎಮರ್ಜೆನ್ಸಿ ಫಂಡ್ ರೆಡಿ ಮಾಡಿರ್ತೀವಿ, ಅದನ್ನು ಎಲ್ಲ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು. ನೋಡೋಣ ಮತ್ತೇನಾದರೂ ಹೆಚ್ಚು ಕಮ್ಮಿ ಆದರೆ ಆವಾಗ ಇದನ್ನೇ ಎತ್ಕೊಳ್ಳೋಣ ಅಂತ. ಇದು ತಪ್ಪು, ಅದನ್ನು ನಾವೆಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಅದಾದಮೇಲೆ ಎಮರ್ಜೆನ್ಸಿ ಫಂಡ್ನ ಯೂಸ್ ಮಾಡ್ಕೊಂಡಿರ್ತೀವಿ. ಸಪೋಸ್ ನಮಗೇನೋ ಎಮರ್ಜೆನ್ಸಿ ಆಯಿತು, ಆ ಒಂದು ಫಂಡಲ್ಲಿ ಸ್ವಲ್ಪ ಅಮೌಂಟ್ ತೊಗೊಂಡು ಯೂಸ್ ಮಾಡಿರ್ತೀವಿ, 1,50,000 ಅಂದ್ಕೊಳ್ಳಿ. ಅದನ್ನು ಮತ್ತೆ ನಾವು ಎಮರ್ಜೆನ್ಸಿ ಫಂಡ್ಗೆ ಮತ್ತೆ ಅದು ಹಾಕಬೇಕು. ಆ ಒಂದು ಅಮೌಂಟ್ ಬಳಸಿದ ಮೇಲೆ ರಿಯೂಸ್ ಮಾಡಿದ್ಮೇಲೆ ಮತ್ತೆ ನಾವು ಅದರಲ್ಲಿ ಫಿಲ್ ಮಾಡಬೇಕು ಎಮರ್ಜೆನ್ಸಿ ಫಂಡ್ ಅಪ್ ಟು 6 months ಆಗೋ ತನಕ. ಅದನ್ನು ಮತ್ತೆ ಸೇವ್ ಮಾಡದೇ ಇರೋದು, ಇದು ತುಂಬ ತಪ್ಪು ಮಾಡ್ತೀವಿ ಎಮರ್ಜೆನ್ಸಿ ಫಂಡಲ್ಲಿ. ಸ್ನೇಹಿತರೆ, ತುರ್ತು ನಿಧಿ ಐಶ್ವರ್ಯವಲ್ಲ, ಅದೊಂದು ರಿಚ್ ಅಲ್ಲ, ಬಟ್ ಅದೊಂದು ನೆಸೆಸಿಟಿ, ಅಗತ್ಯ. ಇದು ನಿಮ್ಮ ಹಣಕಾಸಿನ ಮೊದಲ ಹೆಜ್ಜೆ ಅಂತಲೇ ಹೇಳ್ಬೋದು. ಎಮರ್ಜೆನ್ಸಿ ಫಂಡು ನಿಮ್ಮ ಹಣಕಾಸಿನ ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ಮೊದಲು ತುರ್ತು ನಿಧಿ ಕ್ರಿಯೇಟ್ ಮಾಡಿ, ಅದಾದ ನಂತರ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿ, ಹೂಡಿಕೆ ಬಗ್ಗೆ. ಇದೆಲ್ಲ ಆದಮೇಲೆ ನಿಮಗೆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಸಿಗೋದು, ಆರ್ಥಿಕ ಸ್ವಾತಂತ್ರ್ಯ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.